ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಯೂಟ್ಯೂಬ್ ಶಾರ್ಟ್ ನ ಹೇಗೆ ವೈರಲ್ ಮಾಡೋದಂತ ನೋಡೋಣ. ಫಸ್ಟಿಗೆ ನಾವು ಯೂಟ್ಯೂಬ್ ಅಲ್ಲಿ ವಿಡಿಯೋ ಹಾಕಾದ್ಮೇಲೆ ಫಸ್ಟಿಗೆ ಒಂದು ಟೈಟಲ್ ಹಾಕ್ಬಿಟ್ಟು ಅದನ್ನ ಅನ್ಲಿಸ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗತ್ತೆ. ಅದಾದ್ಮೇಲೆ ನೀವು ವೈ ಟಿ ಶಾರ್ಟ್ಸ್ ಅಂದ್ರೆ ಯೂಟ್ಯೂಬ್ ಸ್ಟುಡಿಯೋ ಅಂತ ಒಂದು ಆ್ಯಪ್ ಇರುತ್ತೆ, ಅದರಲ್ಲಿ ಓಪನ್ ಮಾಡಿಬಿಟ್ಟು ಎಡಿಟ್ ಮಾಡಬೇಕಾಗತ್ತೆ. ನಾವು ಯಾಕೆ ಅನ್ಲಿಸ್ಟ್ ಮಾಡ್ತಾ ಇದೀವಿ ಅಂದ್ರೆ ಯೂಟ್ಯೂಬಿಗೆ ಅನಲೈಸ್ ಮಾಡೋಕ್ಕೆ ಟೈಮ್ ಬೇಕಾಗುತ್ತೆ. ಅದಕ್ಕೋಸ್ಕರ ನಾವು ಅನ್ಲಿಸ್ಟಿಗೆ ಹಾಕ್ಬಿಟ್ಟು ಅಪ್ಲೋಡ್ ಮಾಡಬೇಕಾಗುತ್ತೆ. ಅವಾಗ ಏನಾಗುತ್ತೆ, ಅದು ಅನಲೈಸ್ ಮಾಡುತ್ತೆ. ನೀವು ಡೈರೆಕ್ಟ್ ಆಗಿ ಪಬ್ಲಿಕ್ ಮಾಡ್ಬಿಟ್ಟು ಅಪ್ಲೋಡ್ ಮಾಡಿದ್ರೆ ಶಾರ್ಟ್ಸ್ ವೈರಲ್ ಆಗಲ್ಲ. ಯಾಕಂದ್ರೆ ಯೂಟ್ಯೂಬ್ ಅನಲೈಸ್ ಮಾಡ್ತಾ ಇರುತ್ತೆ. ನೀವು ಅಪ್ಲೋಡ್ ಮಾಡಿದ ತಕ್ಷಣ ಅದನ್ನ ಅನಲೈಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಅನ್ಲಿಸ್ಟ್ ಮಾಡಿದ್ರೆ ಅದು ಅನಲೈಸ್ ಮಾಡಕೊಂಡು ಸ್ವಲ್ಪ ಟೈಮ್ ತಗೊಳುತ್ತೆ. ನೆಕ್ಸ್ಟ್ ನಾವು ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಹಾಕ್ತಾ ಇದೀವಿ, ಅದಕ್ಕೆ ರಿಲೇಟೆಡ್ ಇರುವಂತಹ ಡಿಸ್ಕ್ರಿಪ್ಷನ್ ಹಾಕ್ತಾ ಇದೀವಿ. ನೆಕ್ಸ್ಟ್ ನಾವು ಸರ್ಚ್ ಕೀವರ್ಡ್ಸ್ ಹಾಕ್ತಾ ಇದೀವಿ. ಇದೇನಕ್ಕೆ ಅಂದ್ರೆ ನಾವು ಯಾವ್ದಾದ್ರು ಗೂಗಲ್ ಸರ್ಚ್ ಮಾಡಿದಾಗ ಅದು ಹೈಲೈಟ್ ಮೇಲೆ ಬರಲಿ ಅಂತ. ನೆಕ್ಸ್ಟ್ ನಾವು ಇಲ್ಲಿ ಟ್ಯಾಗ್ಸ್ ಹಾಕ್ತಾ ಇದೀವಿ. ಇದನ್ನ ನೀವು ಅಟ್ರಿಬ್ಯೂಟ್ ಅಲ್ಲಿ ನೀವು ನೋಡ್ಬೋದು. ಈ ಟ್ಯಾಗ್ಸ್ ಇದಕ್ಕೆ ನೀವು ಒಂದು 5 ಟ್ಯಾಗ್ ನ ಯಾವ್ದು ರಿಲೇಟೆಡ್ ಇದೆಯೋ ಅದನ್ನ ಹಾಕ್ಬೇಕಾಗುತ್ತೆ. ನೀವು ಈ ತರ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ, ಶಾರ್ಟ್ಸ್ ಅಪ್ಲೋಡ್ ಮಾಡಿದ್ರೆ ವೈರಲ್ ಆಗುವಂತಹ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಆದಷ್ಟು ಶಾರ್ಟ್ಸ್ನ ಒಂದು ಕಮ್ಮಿ ಟೈಮಲ್ಲಿ ಮೇಂಟೈನ್ ಮಾಡಿ, ಅವಾಗ ಜಾಸ್ತಿ ನಿಮಗೆ ವ್ಯೂಸ್ ಸಿಗುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಯೂಸ್ಫುಲ್ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.